ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ನಿಮಗೆ ಏಪ್ರಿಲ್ 29ರಿಂದ ಮೇ 16 ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ರೀತಿ ಇಫೆಕ್ಟ್ ಆಗೋದಿಲ್ಲ. ಫ್ರೆಷರ್ ಅಂತಾನೆ ಇರುತ್ತೆ. ಓಕೆ, ರಿಪೀಟರ್ ಅಂತ ಅಥವಾ ಪ್ರೈವೇಟ್ ಅಂತ ಬರೋದಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಸೊ ಇನ್ನೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಅಂದರೆ ಇವಾಗ 2024 ಇವಾಗ ಏನು ಏಪ್ರಿಲ್ 29ರಿಂದ ಮೇ 16 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಮಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನಿಹಿಲಿ ನಕ್ಷೆ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ, 2024 ಮಾರ್ಚ್ 1ರಿಂದ ಮಾರ್ಚ್ 22 ಆ್ಯನ್ಯುವಲ್ ಎಕ್ಸಾಮಕ್ಕೆ ಅವೇ ಅಪ್ಲೈ ಆಗುತ್ತಾ? ಎಸ್, ಅಪ್ಲೈ ಆಗುತ್ತೆ ಅವೇ. ಓಕೆ, ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಸಿಯಾಲಜಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್, ಎಕನಾಮಿಕ್ಸ್ ಸಬ್ಜೆಕ್ಟ್. ಓಕೆ, ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಆರ್ಟ್ಸ್ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ನಾನು ಆಲ್ರೆಡಿ ವಿಡಿಯೋಗಳು ಏನು ಮಾಡಿದ್ದೀನಲ್ಲ ಅವೇ ವಿಡಿಯೋಗಳು ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ಬರುತ್ತೆ ಆಯಿತಾ. ಸುಮ್ಮನೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ಎಲ್ಲ ಬುಕ್ಸ್ಗಳು ಓದಬೇಕಾ ಅಥವಾ ಮೇನ್ ಅಷ್ಟೇ ಓದಬೇಕಾ, ಈ ಒಂದು ಪ್ರಶ್ನೆ ಕೂಡ ಕೇಳ್ತಿದ್ರು. ನನ್ನ ಪ್ರಕಾರ ಇವಾಗ ನಿಮಗೆ ಅವಧಿ ಕೂಡ ಕಡಿಮೆ ಇದೆ. ನಾನು ಏನು ಹೇಳಿದ್ದೇನಲ್ಲ ಅದಷ್ಟೇ ಓದ್ಕೊಳ್ರಿ. ನೀವು ಬುಕ್ಕು ಅವೆಲ್ಲ ಓದ್ಕೊತ ಹೋದರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಆಯಿತಾ. ನಾನು ಏನು ಹೇಳಿದ್ದೇನೆ ಅದಷ್ಟೇ ಕ್ವಶನ್ಸ್ಗಳು ನೋಡ್ಕೊಳ್ಳಿ. ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ಬರುತ್ತೆ. ಓಕೆ, 2024ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ವಿಡಿಯೋಗಳು ಮಾಡಿದ್ದೇನೆ. ನೀವು ಚಾನಲ್ ಹೋಗಿ ಚೆಕ್ ಮಾಡಿದರೆ ಎಲ್ಲ ವಿಡಿಯೋಗಳು ಸಿಗುತ್ತೆ ನಿಮಗೆ. ಓಕೆ, ವಿಡಿಯೋಸ್ನಲ್ಲಿ ಹೋಗಿ ನೋಡಿದರೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಸುಲಭವಾಗಿ ಸಿಗಬೇಕಂದ್ರೆ ಪ್ಲೇಲಿಸ್ಟ್ಗಳು ಮಾಡಿಟ್ಟಿದ್ದೆ ನಾನು. ಓಕೆ, ಇವಾಗ MCQ ಕ್ವಶನ್ಸು 2 ಮಾರ್ಕ್ಸ್ ಕ್ವಶನು 1 ಮಾರ್ಕ್ಸ್, ಅಂದರೆ ಇವೆಲ್ಲ MCQ ಕ್ವಶನ್ 1 ಮಾರ್ಕ್ಸಲ್ಲೇ ಇನ್ಕ್ಲೂಡಿಂಗ್ ಕವರ್ ಆಗುತ್ತೆ. ನಿಮ್ಮದು 1 ಮಾರ್ಕ್ಸ್ MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, 1 ವರ್ಡ್ ಕ್ವಶನ್ ಎಲ್ಲ ಕವರ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳು ಕೂಡ ಅವೇ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಯಾವುದೇ ರೀತಿ ಮಾರ್ಕ್ಸ್ಗಳಲ್ಲಿ ಅಂದರೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಫೆಕ್ಟ್ ಆಗೋದಿಲ್ಲ. ಮತ್ತು ಮಾರ್ಕ್ಸ್ಗಳು ಯಾವುದು ಕನ್ಸಿಡರ್ ಮಾಡಲಾಗುವುದು KCTಗೆ, ಯಾವುದು ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ, ಅಂದರೆ ಹೆಚ್ಚಿಗೆ ಮಾರ್ಕ್ಸ್ಗಳು ಯಾವುದು ಬರುತ್ತೆ ನೋಡಿ ಅದೇ ಕನ್ಸಿಡರ್ ಮಾಡಲಾಗುವುದು. ಅರ್ಥ ಆಯ್ತಾ. ಸುಮ್ಮನೆ ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ಮತ್ತು ಇನ್ನೊಂದೇನು, ಈ ಒಂದು ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗೇ ಆಗ್ತೀರಾ. ಯಾಕೆಂದರೆ ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಬರುತ್ತೆ. ಓಕೆ, 2024ನಲ್ಲಿ ಏನು ಆಲ್ರೆಡಿ ನಿಮಗೆ ನಡೆಸಿದೆ ನೋಡಿ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್, ಅಲ್ಲಿ ಕೂಡ ಒಂದು ಡಿಫಿಕಲ್ಟಿ ಏನು ಒಂದು 30% ಡಿಫಿಕಲ್ಟಿ ಇತ್ತು. ನನ್ನ ಪ್ರಕಾರ ಬಹಳಷ್ಟು ಈಸಿ ಇತ್ತು ಕ್ವಶನ್ ಪೇಪರ್. ಈ ಬಾರಿ ಕೂಡ ಇವಾಗ ನಿಮಗೆ ಏಪ್ರಿಲ್ 29ರಿಂದ ಮೇ 16 ದ್ವಿತೀಯ PUCಯ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಈ ಒಂದು ಕ್ವಶನ್ ಪೇಪರ್ ಕೂಡ ಬಹಳಷ್ಟು ಈಸಿ ಇರುತ್ತೆ. ಮತ್ತು ಚೆಕ್ ಏನಿದೆಯಲ್ಲ ನಿಮ್ಮ ನಿಯರೆಸ್ಟ್ ಡಿಸ್ಟಿಕ್ನಲ್ಲಿ ಆಗ್ಬೋದು, ಇಲ್ಲಾಂದರೆ KCAB ಅಂದರೆ PU ಬೋರ್ಡ್ ಅವರು ನಿಮಗೆ ಚೆಕ್ ಮಾಡ್ಬೋದು. ಅಂದರೆ ಮಲ್ಲೇಶ್ವರಂನಲ್ಲಿ ಚೆಕ್ ಆಗ್ಬೋದು, ಇಲ್ಲಾಂದರೆ ಅಲ್ಲಿ ನಿಮ್ಮ ಕಾಲೇಜಿನಲ್ಲಿ ಪೇಪರ್ ಚೆಕ್ ಆಗ್ಬೋದು. ಹೇಳಕ್ಕೆ ಬರಲ್ಲ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಏನಿದಿಲ್ಲ ಚೇಂಜಸ್ ಆಗೋದಿಲ್ಲ. ಇವಾಗ ಆಲ್ರೆಡಿ ಎಲ್ಲಿ ಬಂದಿದ್ದಿಲ್ಲ ಅಲ್ಲೇ ಬರ್ಬೋದು, ಇಲ್ಲಾಂದರೆ ನಿಮ್ಮ ಕಾಲೇಜಿನಲ್ಲಿ ಎಕ್ಸಾಮ್ ನಡೆಸ್ಬೋದು ಈ ಒಂದು ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್. ಓಕೆ, ಅಂದರೆ ಇವಾಗ ಯಾವ ಒಂದು ವಿದ್ಯಾರ್ಥಿಗಳಿಗೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಲ್ಲೆಲ್ಲಿ ಹಾಕಬೇಕು, ಅಂದರೆ ಎಕ್ಸಾಮ್ ಸೆಂಟರ್ ಎಲ್ಲಿ ಹಾಕಬೇಕು ಅದೆಲ್ಲ ಇಲ್ಲಿ ನಿಮಗೆ ಡಿಸೈಡ್ ಮಾಡಿ ಏನಿದಿಲ್ಲ ಆಮೇಲೆ ನಿಮಗೆ ಹೇಳ್ತಾರೆ. ಅಂದರೆ ಹಾಲ್ ಟಿಕೆಟ್ ಕೂಡ ನಿಮಗೆ ಆದಷ್ಟು ಬೇಗ ಇವಾಗ 18/4/2024 ಕೊನೆಯ ದಿನಾಂಕ ಆಗಿರುತ್ತೆ. ಯಾರೆಲ್ಲ ಫೀಸ್ ಕಟ್ಟಿಲ್ಲ ಹೋಗಿ ಎಕ್ಸಾಮ್ ಫೀಸ್ ಕಟ್ಕೊಳ್ಳಿ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಂದರೆ ಯಾರೆಲ್ಲ ಇವಾಗ ಒಂದು ಸಬ್ಜೆಕ್ಟ್ನಲ್ಲಿ NC ಅಂತ ಬಂದಿದೆಯಲ್ಲ, ನಾಟ್ ಕಂಪ್ಲೀಟೆಡ್ ಅಂತ ಅದು. ಓಕೆ, ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ಗೆ ಮತ್ತು ಇಲ್ಲಾಂದರೆ ಥರ್ಡ್ ಆ್ಯನ್ಯುವಲ್ ಎಕ್ಸಾಮ್ಗೆ ನೀವು ಬರೀಬೇಕಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅಂದರೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರಲ್ಲ ಅದು NC ಅಂತ ಬಂದಿದೆ ಸರ್ ಏನಂತಾರ ಅರ್ಥ ಅಂತ ಕೇಳ್ತಾರೆ. NC ಅಂದರೆ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಂತ ನೀವು. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳು NC ಅಂತ ಯಾರಿಗೆಲ್ಲ ಬಂದಿದೆ ನೋಡಿ ಅವ್ರು ಏನು ಮಾಡಬೇಕು, ಕಾಲೇಜ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆನ್ಲೈನ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ನೋಂದಣಿ ಮಾಡ್ಕೋಬೇಕಾಗುತ್ತೆ. ಹಾಲ್ ಟಿಕೆಟ್ ಏನಿದೆಯಲ್ಲ ನಿಮಗೆ 25 ಇಲ್ಲಾಂದರೆ 26ಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ ನಿಮಗೆ. 29ಕ್ಕೆ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು, 27ಕ್ಕೆ ಕೊಡ್ಬೋದು. ಓಕೆ, ಆದಷ್ಟು ನಿಮಗೆ ಏನಿದಿಲ್ಲ ಒಂದು 4-5 ದಿವಸ ಬಿಟ್ಟೇ ಕೊಡ್ತಾರೆ ಆಯಿತಾ. ಅಂದರೆ ಇವಾಗ ಇವತ್ತು ತಾರೀಕು ಏನಿದಿಲ್ಲ ಅಪ್ ಟು ಹಿಡಿದು ನಿಮಗೆ ಒಂದು 4-5 ದಿವಸ ಒಳಗೆ ಹಾಲ್ ಟಿಕೆಟ್ ಕೊಡ್ತಾರೆ. ನಿಮ್ಮ ಕಾಲೇಜಿನಲ್ಲಿ ಹೋಗಿ ನೀವು ಹಾಲ್ ಟಿಕೆಟ್ ತೆಗೆದುಕೊಳ್ಳಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಪೇಪರ್ ಬಹಳಷ್ಟು ಈಸಿಯಾಗಿ ಬರುತ್ತೆ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್. ಓಕೆ, ಸ್ಟ್ರಿಕ್ಟ್ಲಿ ಆಗಿ ಚೆಕ್ ಮಾಡೋದಿಲ್ಲ. ನಿಮ್ಮ ಪೇಪರ್ಗಳು ನಿಯರೆಸ್ಟ್ ಓಕೆ ಡಿಸ್ಟಿಕ್ನಲ್ಲಿ ಚೆಕ್ ಆಗ್ಬೋದು, ಇಲ್ಲಾಂದರೆ ಬೆಂಗಳೂರಿನಲ್ಲಿ ಚೆಕ್ ಆಗ್ಬೋದು, ಅಂದರೆ ಮಲ್ಲೇಶ್ವರಂನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸ್ವಲ್ಪ ಕಾರಣಾಂತರಗಳಿಂದ ಏನಿದಿಲ್ಲ ನಾನು ಈ ರೀತಿ ನಿಮಗೆ ಕ್ಲಾಸಸ್ಗಳು ಮಾಡಬೇಕಂತ ಅನ್ಕೊಂಡಿನಿ. ಬಟ್ ಅಂದರೆ ಇವಾಗ 2023-24 ಅಕಾಡೆಮಿಕ್ ಇಯರ್ಗೆ ಮಾಡಿದ್ದೀನಲ್ಲ ಅದೇ ರೀತಿ ಮಾಡಬೇಕಂತ ಅನ್ಕೊಂಡೆ. ಬಟ್ ಸ್ವಲ್ಪ ನಮ್ಮದು ಕೂಡ ಕೆಲಸ ಇದೆ, ಹೀಗಾಗಿ ವಿಡಿಯೋಗಳು ಮಾಡೋಕ್ಕೆ ನಿಮ್ಗೆ ಏನಿದಿಲ್ಲ ಮತ್ತೊಮ್ಮೆ ವಿಡಿಯೋಗಳು
ಮಾಡೋಕ್ಕಿಂತ ಬೆಟರ್ ನಿಮಗೇನಿದಿಲ್ಲ ಅವೇ ವಿಡಿಯೋಗಳು ನೀವು ನೋಡ್ಕೊಂಡ್ರೆ ಸಾಕು. ಆಲ್ರೆಡಿ ಎಲ್ಲ ನಿಮಗೆ ವಿಡಿಯೋಗಳು ಇರುತ್ತೆ, ನೀವು ಹೋಗಿ ವಿಡಿಯೋಗಳು ನೋಡ್ಕೊಂಡ್ಬಿಡ್ರಿ ಸಾಕು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.